ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಈಗ ಸ್ಥಿತಿ ಯಾವ ರೀತಿ ಇದೆ ಅಂತ. ಆಪರೇಷನ್ ಸಿಂಧೂರ್ನ ನಾವು ಪ್ರಾರಂಭ ಮಾಡಿದ್ವಿ ಅಂಡ್ ಈಗ ಆ ಕಡೆಯಿಂದನೂ ಕೂಡ ಅಟ್ಯಾಕ್ಸ್ಗಳು ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗ್ಬಹುದು. ಅದರಿಂದ ಭಾರತದ ಗಡಿ ರಾಜ್ಯಗಳು ಏನಿದೆ ಅಲ್ಲಿ ತೊಂದರೆಗಳಾಗಬಹುದು. ಸೊ ಭಾರತ ಅದನ್ನೆಲ್ಲದನ್ನು ಕೂಡ ಕಂಟ್ರೋಲ್ಗೆ ತಗೊಳ್ಳಿ ಅಂಡ್ ಇದರಿಂದ ಯಾವುದೇ ರೀತಿಯ ಅಮಾಯಕರಿಗೆ ನೋವಾಗದೆ ಇರಲಿ ಅಂಡ್ ಇಂಡಿಯಾದವರು ಸರಿಯಾಗಿ ರಿವೆಂಜ್ ನ ತಗೋತಾ ಇದ್ದಾರೆ. ತಗೊಳ್ಬೇಕಾದಂತಹ ಅಗತ್ಯಕತೆ ಇತ್ತು ಈ ಒಂದು ಟೈಮಲ್ಲಿ ಅಂಡ್ ಆ ಒಂದು ರಿವೆಂಜ್ ನ ತಗೊಂಡಿದ್ದಾರೆ. ಅಂಡ್ ಮುಂದೆ ಅವರೇನಾದ್ರೂ ಮಾಡಿದ್ರು ಕೂಡ ಅದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರ್ಬೇಕು ಅಂಡ್ ಎಲ್ಲರೂ ಕೂಡ ಅಲ್ಲಿ ಸುರಕ್ಷಿತವಾಗಿರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಮೊದಲನೇದಾಗಿ ನಮ್ಮ ವಿಲ್ ಆಸ್ಪರಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಈಗ. ಅಂಡ್ ಈಗ ಇವರು WWE ಕಂಪನಿ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ನನ್ನ ಲೈಫ್ ಅಲ್ಲಿ ನಾನೆಷ್ಟು ವರ್ಸ್ಟ್ ದಿನಗಳನ್ನ ಕಂಡಿದ್ದೀನಿ ಅಂದ್ರೆ ನನ್ನ ಲೈಫ್ ನ ಕೆಟ್ಟ ದಿನಗಳೇನಿದೆ ಅದು ಕೂಡ WWE ಕಂಪನಿಗೆ ನಾನು ಹೋಗೋದಕ್ಕಿಂತ ತುಂಬಾನೇ ಬೆಟರ್ ಆಗೇ ಇದೆ. ಸೊ ನಾನು ನನ್ನ ಜೀವನದಲ್ಲಿ ಎಷ್ಟು ಕೆಟ್ಟ ಕೆಟ್ಟ ಕಷ್ಟ ದಿನಗಳನ್ನ ನೋಡಿದ್ದೀನಿ. WWE ನಾನೇನಾದ್ರೂ ಹೋದ್ರೆ ಆ ಕಷ್ಟ ದಿನಗಳು ಕೂಡ ನನಗೆ ಒಳ್ಳೆಯ ದಿನಗಳು ಅಂತ ಅನ್ಸುತ್ತೆ. ಯಾಕಂದ್ರೆ WWE ಅಷ್ಟೊಂದು ಕೆಟ್ಟದು ಅಂತ ವಿಲ್ ಆಸ್ಪರಿ ಅವರು WWE ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ಸ್ಟೇಟ್ಮೆಂಟ್ ನ ಅವರು ಕೊಡ್ತಾರೆ, ನಾನು WWE ನ ನೋಡೋದಿಲ್ಲ. ಅಫ್ಕೋರ್ಸ್ ಅವರು ಚೆನ್ನಾಗೇ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ WWE ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇದೆ. ರಸಲ್ ಮೇನಿಯಾನ ನಾನು ನೋಡಿಲ್ಲ. ಐ ಥಿಂಕ್ ಇಯೋ ಸ್ಕೈ, ಬಿಯಾಂಕಾ ಬ್ಲೇರ್ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ಒಂದು ಚೆನ್ನಾಗಿತ್ತು ಅಂತ ಮಾತ್ರ ನಾನು ಕೇಳ್ಪಟ್ಟೆ. ಅದಾದ್ಮೇಲೆ ಫ್ಯಾನ್ಸ್ ಗಳು ಹೇಳಿದ್ರು ಈ ಬಾರಿಯ ರಸಲ್ ಮೇನಿಯಾ ಚೆನ್ನಾಗಿಲ್ಲ ಅಂತ ಅಂಡ್ ಅದಕ್ಕೋಸ್ಕರ ನಾನು ನೋಡಿಲ್ಲ. WWE ನಿಜವಾಗ್ಲೂ ಕೂಡ ತುಂಬಾ ಕೆಟ್ಟದು ಅಂತ ವಿಲ್ ಆಸ್ಪರಿ ಅವರು ಕಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ನಾನು WWE ಅಲ್ಲಿ ಫೇಸ್ ಮಾಡಬೇಕಾಗಿರ್ತಕ್ಕಂತಹ ಕೆಲವೊಂದಷ್ಟು ನೇಮ್ಸ್ ಗಳನ್ನ ಮೆನ್ಷನ್ ಮಾಡ್ತಾರೆ. ಮೊದಲನೇದಾಗಿ ಅವರು ನಾನು WWE ಕಂಪನಿಯಲ್ಲಿ ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡಬೇಕು, ಜಾಕೋಬ್ ಫಾಟು ಅವ್ರನ್ನ ಫೇಸ್ ಮಾಡಬೇಕು, ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡಬೇಕು, ಅದೇ ರೀತಿ ರೇ ಮಿಸ್ಟೀರಿಯೋ ಅವ್ರನ್ನ ಫೇಸ್ ಮಾಡಬೇಕು. ಇಷ್ಟು ಜನರ ಮೇಲೆ ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನಮಗೆ ಏನ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ನಾನಂತೂ ಜಾನ್ ಸಿನಾ ಅವರ ಜೊತೆ ಇನ್ವಾಲ್ವ್ ಆಗ್ಲೇಬೇಕು. ನಾನು ಜಾನ್ ಸಿನಾ ಅವರ ಜೊತೆ ಟ್ಯಾಗ್ ಟೀಮ್ ಆಗೋದಕ್ಕೂ ಕೂಡ ರೆಡಿ, ಟೀಮ್ ಆಗಿ ಅವನ ಜೊತೆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೂ ಕೂಡ ರೆಡಿ, ಅಥವಾ ಅವನ ಅಪೋಸಿಟ್ ಆಗಿ ಕೂಡ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಯಾವ ರೀತಿನಾದ್ರೂ ಕೂಡ ನಾನು ಈ ಒಂದು ಲಾಸ್ಟ್ ಜಾನ್ ಸಿನಾ ಅವರ ರನ್ ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದಾರೆ. ಸೊ ಜಾನ್ ಸಿನಾ ಅವರ ಈ ಒಂದು ಲಾಸ್ಟ್ WWE ರನ್ ಅಲ್ಲಿ WWE ಅವರು 100% ನನಗೇನೋ ಅನ್ಸುತ್ತೆ ಸಿಎಂ ಪಂಕ್ ಆಗಿ ಜಾನ್ ಸಿನಾ ಅವರ ನಡುವೆ ಒಂದು ಫ್ಯೂಡ್ ನ ಆಗಿ ಒಂದು ಮ್ಯಾಚ್ ನ ಬಿಲ್ಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿ ಗ್ರೀನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಚೆಲ್ಸಿ ಗ್ರೀನ್ ಅವರು ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ರು. ಬಟ್ ರೀಸೆಂಟ್ ಆಗಿ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋತಿದ್ರು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಚೆಲ್ಸಿ ಗ್ರೀನ್ ಅವರು WWE ಕಂಪನಿ ಜೊತೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ರೀಸೆಂಟ್ ಆಗಿ WWE ಅವರು ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರು ಅಂಡ್ ಈ ಒಂದು ಟೈಮ್ ಅಲ್ಲಿ ಚೆಲ್ಸಿಯ ಗ್ರೀನ್ ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿರೋದು ನಿಜವಾಗ್ಲೂ ಕೂಡ ಖುಷಿ ವಿಚಾರನೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ ಯಾವ ರೀತಿ ನಮಗೆ ಪ್ರಾಬಬ್ಲಿ ಬ್ಯಾಕ್ ಲ್ಯಾಶ್ ಅಲ್ಲಿ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ರೆಸಲ್ ವುಡ್ಸ್ ಅವರು ಕೂಡ ರೀಸೆಂಟ್ ಆಗಿ ರೇಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಒಂದು ಅಪ್ಡೇಟ್ ನೋಡೋದಕ್ಕೆ ಸಿಕ್ಕಿಲ್ಲ, ಆದ್ರೂ ಕೂಡ ಆದಷ್ಟು ಬೇಗ ಸೌದಿ ಅರೇಬಿಯಾದಲ್ಲಿ WWE ಅವರು ನೈಟ್ ಆಫ್ ಚಾಂಪಿಯನ್ಸ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇದ್ದಾರೆ. ಅದು ಕೂಡ ಇನ್ನೇನು ಹತ್ರ ಬರ್ತಾ ಇದೆ ಅಂಡ್ ಅಲ್ಲಿಗೆ ಪ್ರಾಬಬ್ಲಿ WWE ಅವರು ಗೋಲ್ಡ್ಬರ್ಗ್ ಅವ್ರನ್ನ ಕರೆಸಬಹುದು ಅಂಡ್ ಅಲ್ಲಿ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಆಗಬಹುದು. ಅಂಡ್ ಪ್ಯಾಟ್ ಮ್ಯಾಕಫಿ ಹಾಗೆ ಗೋಲ್ಡ್ಬರ್ಗ್ ಅವರ ಬ್ಯಾಕ್ ಗ್ರೌಂಡ್ ಕೂಡ ಫುಟ್ಬಾಲ್ ಇಂದಾನೆ ಬಂದಿರೋದ್ರಿಂದ WWE ಅವರು ಬ್ಯಾಕ್ ಲ್ಯಾಶ್ ಅಲ್ಲಿ ಪ್ಯಾಟ್ ಮ್ಯಾಕಫಿ ಅವರ ಹೆಲ್ಪಿಗೋಸ್ಕರ ಗೋಲ್ಡ್ಬರ್ಗ್ ಅವ್ರನ್ನ ಕರ್ಕೊಂಡು ಬಂದು ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ಫ್ಯೂಡ್ ನ ಪ್ಲಾನ್ ಮಾಡಬಹುದು ನೈಟ್ ಆಫ್ ಚಾಂಪಿಯನ್ಸ್ ಗೆ, ಅಂದ್ರೆ ಸೌದಿ ಅರೇಬಿಯಾದ ಇವೆಂಟ್ ಗೆ ಅಂತ ಇವರು ಕೂಡ ತಿಳಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಗೈಸ್. ಏನೇ ಆಗ್ಲಿ, ಗೋಲ್ಡ್ಬರ್ಗ್ ಅವರಂತೂ WWE ಗೆ ರಿಟರ್ನ್ ಆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ
ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಮಂಡೇ ನೈಟ್ ರಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಒಂದು ಅವಕಾಶ ಇರುತ್ತೆ. ನಾನಂತೂ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಗೆದ್ಬಿಡ್ತಾರೆ, ಒಂದು ಶಾಕ್ ನ ಪುಲ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡೆ. ಬಟ್ ಡಬ್ಲ್ಯೂ ಅವರು ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಸೋಲಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಗೆದ್ದಿದ್ದಾರೆ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ, ಬಟ್ ಚಾಂಪಿಯನ್ ಇನ್ನು ನಮ್ಮ ಜೇ ಉಸೋ ಅವರೇ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಗಾಯ್ಸ್, ಇದರಿಂದನೇ ಡಬ್ಲ್ಯೂ ಅವರು ಒಂದು ಹಿಂಟ್ ನ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ನಾವು ಕೊಡ್ತೀವಿ ಅಂತ. ಎಸ್ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕಿಂತ ಮುಂಚೆನೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಚಾಂಪಿಯನ್ ಆಗಬಹುದು. ಅಂಡ್ ನಾವು ರೀಸೆಂಟ್ ಆಗಿ ಗಮನಿಸಿದೀವಿ, ಪಾಲಿಮಿನ್ ಅವರು ಯಾವ ಸೂಪರ್ ಸ್ಟಾರ್ ಜೊತೆ ಇರ್ತಾರೋ ಅಲ್ಲೇ ಎಲ್ಲಾ ರೀತಿಯ ಪವರ್ಸ್ ಇರೋದಕ್ಕೆ ಇಷ್ಟಪಡುತ್ತೆ. ಅಂಡ್ ಅದಕ್ಕೋಸ್ಕರ ನಮ್ಮ ಪಾಲಿಮಿನ್ ಅವರು ಜೇ ಉಸೋಗೆ ಹೇಳ್ತಾ ಇದ್ರು, ಈಗ ಸೆತ್ ರಾಲೆನ್ಸ್ ಅವರಿಗೆ ಒಂದು ಪವರ್ ಬೇಕು, ಅಂಡ್ ಆ ಒಂದು ಪವರ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆಲ್ಲೋದ್ರಿಂದ ಸಿಗುತ್ತೆ ಅಂತ. ಸೊ ನಮ್ಮ ಸೆತ್ ರಾಲೆನ್ಸ್ ಅವರು ಈ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಫ್ಯೂಡ್ ಇಂದ ಹೊರಗಡೆ ಬರೋ ಅಷ್ಟರಲ್ಲಿ ಅಥವಾ ಬಂದ ಕೂಡಲೇ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ತಗೋತಾರೆ. ಅಂದ್ರೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವ್ರಿಗಿಂತ ಮುಂಚೆನೆ ನಮ್ಮ ಸೆತ್ ರಾಲೆನ್ಸ್ ಅವರ ಕೈಯಲ್ಲಿ ಮೈನ್ ಚಾಂಪಿಯನ್ಶಿಪ್ ಇರುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಗಾಯ್ಸ್ ಈ ಒಂದು ಸ್ಟೋರಿ ಲೈನು. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಮತ್ತೊಮ್ಮೆ ಚಾಂಪಿಯನ್ ಆಗಿ ನೋಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರ ನಡುವೆ ಡಬ್ಲ್ಯೂ ಅವರು ಫ್ಯೂಡ್ ನ ಕಂಟಿನ್ಯೂ ಮಾಡ್ತಾ ಇದೆ. ಇವನ್ ಮಂಡೇ ನೈಟ್ ರೋ ಮುಗಿದ ಮೇಲೆ ನಮ್ಮ ಲೋಗನ್ ಪಾಲ್ ಅವರು ಬಂದು ಜೇ ಉಸೋ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಇವರ ಮ್ಯಾಚ್ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಎಲ್ಲಿ ಬುಕ್ ಮಾಡಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಬುಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಎಸ್ ಬ್ಯಾಕ್ ಲ್ಯಾಶ್ ಮುಗಿದ ಮೇಲೆ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅನ್ನೋ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಮತ್ತೊಮ್ಮೆ ಮಾಡಿಸ್ತಾ ಇದ್ದಾರೆ. ಅಂಡ್ ಅಲ್ಲಿ ಈ ಬಾರಿ ನಮ್ಮ ಜೇ ಉಸೋ ಅವರು ತನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಲೋಗನ್ ಪಾಲ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾರಂತೆ. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇಲ್ಲ, ಬದಲಿಗೆ ಬ್ಯಾಕ್ ಲ್ಯಾಶ್ ಮುಗಿದ ನಂತರ ನೋಡೋದಕ್ಕೆ ಸಿಗುವಂತಹ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಯಾಕೆ ಈ ಒಂದು ಮ್ಯಾಚ್ ನ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ ಅಂದ್ರೆ, ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಅದ್ರ ಬಗ್ಗೆನೇ. ಎಸ್ ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ಲೋಗನ್ ಪಾಲ್ ಅವ್ರನ್ನ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಂತೆ. ಲೋಗನ್ ಪಾಲ್ ಅವರು ಲ್ಯಾಡರ್ ಮ್ಯಾಚ್ ಅಲ್ಲಿ ಇದ್ರೆ ಯಾವ ರೀತಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಗೊತ್ತಿರಬಹುದು. ಆ ಒಂದು ಕಾರಣದಿಂದ ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡದಲೆ ಬದಲಿಗೆ ಅದಕ್ಕಿಂತ ಮುಂಚೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೇ ಪ್ಲಾನ್ ಮಾಡ್ತಾ ಇದೆ. ಅಂಡ್ ಈಗ ಗಾಯ್ಸ್ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಗೆಲ್ಲೋದಕ್ಕೆ ಯಾರಿಗೆ ಜಾಸ್ತಿ ಚಾನ್ಸ್ ಇದೆ ಅಂತ ಲಿಸ್ಟ್ ಕೂಡ ಹೊರಗಡೆ ಬಂದಿದೆ. ಎಸ್ ಈ ಒಂದು ಲಿಸ್ಟ್ ಆರ್ಡರ್ ವೈಸ್ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಟಾಪ್ ಅಲ್ಲಿರೋರು ಮೋಸ್ಟ್ ಫೇವರೇಟ್ ಆಗಿದ್ದಾರೆ, ಹಾಗೆ ಕೆಳಗಡೆ ಬರ್ತಾ ಬರ್ತಾ ಸೆಕೆಂಡ್ ಥರ್ಡ್ ಫೋರ್ತ್ ಬರುತ್ತೆ ಅಂತಾನೆ ಹೇಳ್ಬಹುದು. ಎಸ್ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ನೋಡೋದಕ್ಕೆ ಸಿಗ್ತಾ ಇದಾರಂತೆ. ಎಸ್ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸೋದಕ್ಕೆ. ಇದಾದ್ಮೇಲೆ ಎರಡನೇ ನಂಬರ್ ಅಲ್ಲೇ ನಮ್ಮ ಲೋಗನ್ ಪಾಲ್ ಅವರು ಇದ್ದಾರೆ, ಮೂರನೇದಾಗಿ ಕೆರಿಯನ್ ಕ್ರಾಸ್, ಅದಾದ್ಮೇಲೆ ಎಲೆನೈಟ್, ಸ್ಯಾಮಿ ಝೈನ್, ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಇದ್ದಾರೆ, ಕಾರ್ಮೆಲೋ ಹೈಸ್ ಅವರು ಕೂಡ ಇದ್ದಾರೆ, ಚಾಡ್ ಗೇಬಲ್, ಕೋಡಿ ರೋಡ್ಸ್ ಅವರ ನಂಬರ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಎಲ್ ಗ್ರ್ಯಾಂಡೆ, ಅಮೆರಿಕಾನೋ, ಫಿನ್ ಬ್ಯಾಲರ್, ಪ್ಯಾಂಟಾ, ರೇ ಫಿನಿಕ್ಸ್, ಅಲಿಸ್ಟರ್ ಬ್ಲ್ಯಾಕ್, ಜಿಮ್ಮಿ ಊಸೋ, ಲುಡ್ವಿಕ್ ಕೈಸರ್, ಡೊಮಿನಿಕ್ ಮಿಸ್ಟೀರಿಯೋ, ಗಂತರ್, ಆಂಡ್ರಾದೆ, ಡ್ರೂ ಮ್ಯಾಕೆಂಟೈರ್, ಹಾಗೆ ಕಡೆದಾಗಿ ರೂಸೆವ್. ಇಷ್ಟು ಜನರನ್ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದೆ. ಬಟ್ ಟಾಪ್ ಅಲ್ಲಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವರ ನೇಮ್ ನ ಕನ್ಸಿಡರ್ ಮಾಡಿದೆ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಗೆಲ್ಸೋದಕ್ಕೆ. ಅಂಡ್ ಈ ಬಾರಿ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ಎಲ್ಲರೂ ಕೂಡ ಡಿಸರ್ವಿಂಗ್ ಕಂಟೆಂಡರ್ ಗಳೇ. ಬ್ರಾನ್ ಬ್ರೇಕರ್ ಅವರು ಕೂಡ ಗೆಲ್ಲಬಹುದು, ಲೋಗನ್ ಪಾಲ್ ಅವರು ಕೂಡ ಗೆಲ್ಲಬಹುದು, ಸ್ಯಾಮಿ ಝೈನ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಇವನ್ ಡಬ್ಲ್ಯೂ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ ಗೆಲ್ಲಿಸ್ಬಿಟ್ಟು ಆ ಒಂದು ಹೈಸ್ಟ್ ಆಫ್ ದ ಸೆಂಚುರಿ ಇದೆಯಲ್ಲ ಅದನ್ನ ಮತ್ತೊಮ್ಮೆ ರೀಕ್ರಿಯೇಟ್ ಕೂಡ ಮಾಡಿಸಬಹುದು. ನಮ್ಮ ಪಾಲಿಮಿನ್ ಅವರ ಅಂಡರ್ ಸೆತ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನು ಕೂಡ ಗೆಲ್ಲಬಹುದು. ಏನೇ ಆಗ್ಲಿ ಗೈಸ್, ಮನಿ ಇನ್ ದ ಬ್ಯಾಂಕ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗೈಸ್ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಯಾರು ಗೆಲ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.